ಹಾ ಬಂದ್ರಾ ಬನ್ನಿ ಬನ್ನಿ ನಿಮಗೋಸ್ಕರನೇ ವೇಟ್ ಮಾಡ್ತಾ ಇದೆ. ಈ ವಾರನೂ ಕೂಡ ರೋಚಕಮಯವಾಗಿರೋ ಹೊಸ ಮೂವಿ ಅಪ್ಡೇಟ್ಸ್ ಗಳೆಲ್ಲ ಬಂದ್ಬಿಟ್ಟಿದಾವೆ. ವೈಶಿಷ್ಟ್ಯ ಸಿಂಹ ಅವ್ರದ್ದು ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿದೆ. ರಾಮ್ ಚರಣ್ ಅವ್ರದ್ದು 17ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಆಗೋಯ್ತು. ಉತ್ತರಾಖಂಡದಲ್ಲಿ ರಮ್ಯಾ ಅವರು ಆಕ್ಟ್ ಮಾಡ್ತಾ ಇಲ್ಲ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡರು ನೋಡಿ. ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಶಿವಣ್ಣ ಅವ್ರದ್ದು ಕರ್ನಾಟಕ ದಮನಕ ಈ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾರ ಟೈಮ್ಗೆ ಕರೆಕ್ಟ್ ಆಗಿ 25 ದಿನ ಕಂಪ್ಲೀಟ್ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಕಲೆಕ್ಷನ್ ರಿಪೋರ್ಟ್ ಕೂಡ ಲೈಟ್ ಆಗಿ ಕೆರ್ಕ ಬಂದ್ಬಿಟ್ಟೆ. ಇನ್ನು ಈ ಸಿನಿಮಾ ಕರೆಕ್ಟ್ ಆಗಿ ನಾನು ರಿಪೋರ್ಟ್ ತರಬೇಕಾದ್ರೆ ಕರೆಕ್ಟ್ ಆಗಿ 36 ಕೋಟಿನ ಕಲೆಕ್ಷನ್ ಮಾಡ್ಬಿಟ್ಟಿದೆ. ಎಸ್. ಇನ್ನು ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 3 ದಿನ ಆಗೋಯ್ತು. ಇನ್ನು ಈ ಸಿನಿಮಾ ಇಲ್ಲಿವರೆಗೂ ಕಲೆಕ್ಷನ್ ಮಾಡಿರೋದು 12.78 ಕೋಟಿ. ವೈಶಿಷ್ಟ್ಯ ಸಿಂಹ ಅವ್ರದ್ದು VIP ಅಂತ ಹೊಸ ಮೂವಿ ಅನೌನ್ಸ್ಮೆಂಟ್ ಆಗೋಯ್ತು. ಫಸ್ಟ್ ಲುಕ್ ಅನ್ನು ಕೂಡ ಬಿಟ್ಟಿದ್ದಾರೆ, ನೋಡ್ಬೋದು. ಇನ್ನು VIP ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ವೆಂಜಸ್ ಇನ್ ಪ್ರೋಗ್ರೆಸ್. ವೆಂಜಸ್ ಅಂದ್ರೆ ರಿವೆಂಜ್ ಅಂತ. ರಿವೆಂಜ್ ತಗೊಳ್ಳೋದಕ್ಕೆ ಇಲ್ಲೊಂದು ಏನೋ ಪ್ರೋಗ್ರೆಸ್ ನಡೀತಾ ಇದೆ, ರೆಡಿ ಆಗ್ತಾ ಇದೆ, ಕಾಯ್ತಾ ಇರಿ ಅಂತ. ರಾಮ್ ಚರಣ್ ಅವರ 15ನೇ ಸಿನಿಮಾ ಗೇಮ್ ಚೇಂಜರ್ ಆಗ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ. ಈ ಸಿನಿಮಾದ ಡೈರೆಕ್ಟರ್ ಶಂಕರ್ ಅವರು ರೀಸೆಂಟ್ ಆಗಿ ಅನಿಲ್ ಕಪೂರ್ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಆ ಪೋಸ್ಟರ್ ನೋಡಿದ್ಮೇಲೆ ನಾಯಕ್ 2 ಮಾಡ್ಬೋದೇನೋ ಅಂತ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇದಾರೆ. ಬಟ್ ನಾಯಕ್ 2 ಆಗಲ್ಲ ಅಂತ ನನಗೆ ಕನ್ಫರ್ಮೇಶನ್ ಸಿಕ್ಬಿಡ್ತು. ಇನ್ನು ಗೇಮ್ ಚೇಂಜರ್ ಸಿನಿಮಾದಲ್ಲಿ ರಾಮ್ ಚರಣ್ ಅವ್ರಿಗೆ ಇವರು ಡ್ಯಾಡಿಯಾಗಿ ಕಾಣಿಸ್ಕೋತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಜಸ್ಟ್ ರೂಮರ್ ಅಷ್ಟೇನೆ, ರೂಮರ್ ಆಗಿ ಇಟ್ಕೋಬಿಡಿ. ರೀಸೆಂಟ್ ಆಗಿ ರಾಮ್ ಚರಣ್ ಅವರ 16ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಆಯ್ತು. ಅದನ್ನು ಕೂಡ ಸೈಡ್ ಇಟ್ಬಿಡಿ. ಇನ್ನು ಈಗ ಫ್ರೆಶ್ ಆಗಿ ರಾಮ್ ಚರಣ್ ಅವರ 17ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ರಂಗಸ್ಥಳಂ ಡೈರೆಕ್ಟರ್ ಗೊತ್ತಲ್ಲ ನಿಮ್ಗೆ, ಸುಕುಮಾರನ್ ಅವರು ಈ 17ನೇ ಸಿನಿಮಾಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ವಾರದ ಟಾಪ್ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ ಉತ್ತರಾಖಂಡ ಅಂತ ಡಾಲಿ ಧನಂಜಯ್ ಎಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಲೈಟ್ ಆಗಿ ಒಂದು ಟೀಸರ್ ಕೂಡ ಬಿಟ್ಟಿದ್ರಲ್ಲ. ಇನ್ನು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಫಸ್ಟ್ ಟೈಮ್ ರೀ ಎಂಟ್ರಿ ಕೊಡ್ತಾ ಇದ್ರು. ಸೊ ಕಾರಣಾಂತರಗಳಿಂದ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಪಾಲಿಟಿಕ್ಸ್ ಗೆ ಟೈಮ್ ಕೊಡ್ತಾ ಇದೀನಿ, ಇದಕ್ಕೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅನ್ಬಿಟ್ಟು ಇದರಿಂದ ದೂರ ಹೋಗ್ಬಿಟ್ಟಿದ್ದಾರೆ, ಪಾಲಿಟಿಕ್ಸ್ ಒಳಗಡೆ ನುಗ್ಗ್ಬಿಟ್ಟಿದ್ದಾರೆ. ಸೊ ಈಗ ಉತ್ತರಾಖಂಡ ಟೀಮ್ ಈಗ ಹೊಸ ಹುಡುಗಿನ ಹುಡುಕ್ತಾ ಇದ್ದಾರೆ ಹೀರೋಯಿನ್ ಗೆ ಹಾಕೊಳ್ಳೋದಕ್ಕೆ ಅಂತ ಹೊಸ ಫಿಗರ್ ನ. ದೀಕ್ಷಿತ್ ಶೆಟ್ಟಿ ಅವ್ರದ್ದು ರೀಸೆಂಟ್ ಆಗಿ ಬ್ಲಿಂಕ್ ಸಿನಿಮಾ ಬಂತು. ಇದು ಸೂಪರ್ ಹಿಟ್ ಆದ ತಕ್ಷಣ ಈಗ ಇವರು ಮಲಯಾಳಂ ಸಿನಿಮಾಗೆ ಆರ್ಬಿಟ್ಟಿದ್ದಾರೆ. ಓಪೀಸ್ ಅಂತ ಒಂದು ಹೊಸ ಮೂವಿ ಆಗ್ತಾ ಇದೆ. ಆ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಒಂದು ಲುಕ್ ನೋಡ್ಕೊಂಡ್ಬಿಡಿ. ಸೋನಿಯಾಣ ಅವರು ಶಿವರಾಜ್ ಕುಮಾರ್ ಅವರಿಗೆ 2 ಸಿನಿಮಾ ಮಾಡಬೇಕಾಗಿತ್ತು. ಮನಮೋಹಕ ಹಾಗೇನೆ ರಾಯಗಡ ಅಂತ. ಈ ಸಿನಿಮಾನ 10 ವರ್ಷದ ಹಿಂದೆನೆ ಮಾಡ್ಬೇಕು ಅಂತ ಪ್ಲಾನ್ ಕೂಡ ಹಾಕೊಂಡು ಫಸ್ಟ್ ಲುಕ್ ಅನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಯಾವ್ದೋ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆ 2 ಸಿನಿಮಾ ಪ್ರಾಜೆಕ್ಟ್ ಕೈ ಬಿಟ್ಟಾಯ್ತು. ಸೊ ಈಗ ಆ ಸಿನಿಮಾನ ಕೈಗೆ ಎತ್ಕೋತಾ ಇದ್ದಾರೆ, ಅದನ್ನ ಮಾಡ್ತಾರೆ ಅಂತಾನು ಕೂಡ ಲೈಟ್ ಆಗಿ ಸುದ್ದಿ ಬರ್ತಾ ಇದೆ. ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಕರೀನಾ ಕಪೂರ್ ಅವರು ಕಾಣಿಸ್ಕೋತಾರೆ ಅಂತ ಅವಾಗಿಂದನೂ ಕೂಡ ಸುದ್ದಿ ಆಗ್ಬಿಟ್ಟೈತಲ್ಲ. ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ತಾ ಇದೆಯಂತೆ. ರಾಕಿಂಗ್ ಸ್ಟಾರ್ ಯಶ್ಗೆ ಕರೀನಾ ಕಪೂರ್ ಅವರು ಅಕ್ಕ ಆಗಿ ಕಾಣಿಸ್ಕೋತಾರಂತೆ. ಸೊ ಸಿನಿಮಾ ಟೀಮ್ ಕಡೆಯಿಂದಾನೆ ಈ ನ್ಯೂಸ್ ಪಕ್ಕಾ ಲೀಕ್ ಆಗ್ಬಿಟ್ಟಿದೆ. ಬಟ್ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗೋವರೆಗೂ ನಾವು ಏನು ಮಾತಾಡಕ್ಕಾಗಲ್ಲ. ಇಷ್ಟನ್ನ ತಿಳ್ಕೊಂಡು ಸುಮ್ನೆ ಇರ್ಬೇಕು. ಅದಲ್ದೇನೆ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಸಾಕ್ಷಿ ತನ್ವರ್ ಅವರು ಕೂಡ ಕಾಣಿಸ್ಕೋತಾರೆ ಅಂತಾನು ಕೂಡ ಈಗೀಗ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಇವ್ರು ಯಾವ ರೀತಿ ಕಾಣಿಸ್ಕೋತಾರೆ ಅಂತ ಇನ್ನೂ ರಿವೀಲ್ಡ್ ಆಗಿಲ್ಲ. ಒಟ್ನಲ್ಲಿ ಒಂದು 5 ಹುಡುಗಿರ್ನ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ. ರೂಮರ್ಸ್ ಗಳೇ ಎಲ್ಲ. ಹೀರೋಯಿನ್ ಯಾರಾಗ್ತಾರೆ, ಅಕ್ಕ ಯಾರಾಗ್ತಾರೆ, ತಂಗಿ ಯಾರಾಗ್ತಾರೆ ಅನ್ನೋದು ಕನ್ಫ್ಯೂಷನ್ಸ್. ಇನ್ನು ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗುತ್ತೆ. ಆದಷ್ಟು ಬೇಗ ಕಾಸ್ಟಿಂಗ್ಸ್ ಗಳನ್ನೆಲ್ಲ ರಿವೀಲ್ ಮಾಡ್ತಾರೆ. ವಿಕ್ರಮ್ ರವಿಚಂದ್ರನ್ ಅವ್ರದ್ದು ಇನ್ನೊಂದು ಸಿನಿಮಾ ಬರ್ತಾ ಇದೆಯಲ್ಲ, ಮುದೋಳ್ ಅಂತ, ನಾಯಿ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸಂಜನಾ ಅವರು ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಅಫಿಷಿಯಲ್ ಆಗಿ. ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಕಡೆಯಿಂದ ಮೇಜರ್ ಅಪ್ಡೇಟ್ ಬಂದ್ಬಿಟ್ಟಿದೆ. ಯಾವ್ದೋ ಒಂದು ಆಕ್ಷನ್ ಸೀನ್ ನ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿರುವಂತ ಎಕ್ವಿಪ್ಮೆಂಟ್ಸ್ ಗಳನ್ನ ಫೋಟೋ ಹೊಡೆದು ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಯಾವ್ದೋ ಒಂದು ದೊಡ್ಡ ಫೈಟ್ ಸೀನ್ಸ್ ನ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ. ಅದಲ್ದೇನೆ ಒಂದು ದೊಡ್ಡ ರೂಮರು ಕೂಡ ಇತ್ತು. ಈ ಸಿನಿಮಾ ಬರೀ ಒಂದೇ ಒಂದು ರಾತ್ರಿ ನಡೆಯುವಂತ ಕತೆ ಅಂತಾನು ಕೂಡ ಯಾರೋ ಒಬ್ರು ಲೀಕ್ ಮಾಡ್ಬಿಟ್ಟಿದ್ರು. ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ ಇದು ಒಂದ್ ರಾತ್ರಿ ಆಗುವಂತ ಒಂದು ದೊಡ್ಡ ಕತೆ ಅಂತೆ. ಇನ್ನು ರಜನಿಕಾಂತ್ ಅವರ 171ನೇ ಸಿನಿಮಾ ತಲೈವರ್ 171 ಹ್ಯಾಶ್ ಟ್ಯಾಗ್ ಅಲ್ಲೇ ಇದೆ. ಹಾಗೇನೆ ಈ ಸಿನಿಮಾ ಕಡೆಯಿಂದ ಒಂದು ಹೊಸ ಫ್ರೆಶ್ ಲುಕ್ ಅನ್ನು ಕೂಡ ಬಿಟ್ಟಿದ್ದಾರೆ. ನೋಡಬಹುದು. ನೋಡೋದಕ್ಕೊಂಥರ ರೋಬೋ ಸಿನಿಮಾದಲ್ಲಿ ಇದ್ದ ಲುಕ್ ತರನೇ ಕಾಣಿಸ್ತಾ ಇದೆ. ಸಮಥಿಂಗ್ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಅಕ್ಷಯ್ ಕುಮಾರ್ ಹಾಗೇನೆ ಟೈಗರ್ ಶ್ರಾಫ್ ಅವರು ಆಕ್ಟ್ ಮಾಡ್ತಾರಂತ ಬಡೆ ಮಿಯಾ ಚೋಟೆ ಮಿಯಾ ಅಂತ ಒಂದು ಹೊಸ ಮೂವಿ ಬರ್ತಾ ಇದೆ. ಇದೇ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ಈ ಸಿನಿಮಾನ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲೂ ಕೂಡ ಟ್ರೈಲರ್ ಕೂಡ ಬಂದಿದೆ. ನೋಡ್ಬಿಟ್ಟು ಯಾವ ರೀತಿ ಇತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡ್ಬಿಡಿ. ಹಿಂದಿ ಸಿನಿಮಾ ಯಾವ ರೀತಿ ಇರುತ್ತೆ ಕನ್ನಡದಲ್ಲಿ ಡಬ್ ಮಾಡಿದ್ರೆ ಅಂತ ಹಿಂದೆ ಬಂದಿರುವಂತ ಕೆಲವೊಂದಷ್ಟು ಸಿನಿಮಾಗಳನ್ನ ನೋಡಿದೀನಿ. ಬಟ್ ಇವ್ರು ಮಾಡಿರೋ ನೋಡ್ಬಿಟ್ಟು ಯಾವ್ದಕ್ಕೂ ಕಮೆಂಟ್ ಮಾಡಿ. ಇನ್ನು ಈ ವಾರದ ಕೊನೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಸಿನಿಮಾದ ಅಪ್ಡೇಟ್ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ತಮಿಳ್ ಸಿನಿಮಾದಲ್ಲಿ ಫೇಮಸ್ ಆಗಿದ್ದಂತ ಡ್ಯಾನಿಯಲ್ ಬಾಲಾಜಿ ಅವ್ರು ಗೊತ್ತಿರ್ಬೇಕು. ಫೇಮಸ್ ಆಗಿ ವಿಲ್ಲನ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇರ್ತಾರೆ. ಸೊ ರೀಸೆಂಟ್ ಆಗಿ ಇವಾಗ 29ನೇ ತಾರೀಕು ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಕನ್ನಡದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಕಿರಾತಕ ಸಿನಿಮಾದಲ್ಲಿ ಯಶ್ ಆಪೋಸಿಟ್ ವಿಲ್ಲನ್ ಆಗಿ ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಅವರೇನೆ ಈ ವಾರ 29ನೇ ತಾರೀಕು ಹೋಗ್ಬಿಟ್ರು. ಸೊ ಇಷ್ಟೇನೆ ಈ ವಾರದ ಫಿಲ್ಮಿ ಅಪ್ಡೇಟ್ಸ್ ಗಳು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಟಾಟಾ, ಬೈ ಬೈ, ಸಿ ಯು.